ನೀರು ಕೇಳಕ್ ತಕೊಂಡ್ರಿ ಸರ್ ನಾವು ಈಗ 20 ವರ್ಷ ಐತಿ ನೀರ್ ಇಲ್ರಿ ನಮ್ಗೆ ನೀರ್ ಕೇಳಕ್ ಹೋದಾಗ ನಮ್ ಮೇಲೆ ಕೇಸ್ ಮಾಡ್ಯಾಳ. ಆಕಿ ಏನ್ ಮಾಡ್ತಾಳ್ರಿ? ಬಾತ್ರೂಮ್ಗೆ ಆದ್ರೆ ನೀರ್ ಹಾಕ್ತಾಳ, ಏನ್ ಬಟ್ಟೆ ತಗೊಂಡ್ ಒರೆಸ್ಕೊಂತಾಳ? ಬಡತನ ತೋರ್ಸ ನೋಡಂತಿ ಅವೇ ಕುಡ್ತೀನಿ ಬಟ್ಟೆ ಹಾಕ್ಯಂತ ಒಟ್ಟ ಸಮಸ್ಯೆ ಯಾರು ಹೋಗ್ಬೇಕು? ನೀರ್ ಕೇಳ್ರಿ ಎಂತ ತೋರಿಸ್ತಾಳ ದಿನ ತೀರ್ತವ್ರಿ, ದಿನ ವಾಂತಿಗೆ ಹಾಕ್ತಾರ ನೀರು ಕೊಡ್ತೀವಿ. ನಮ್ಮ ಸ್ವಾತಂತ್ರ್ಯ ಬಂದಾಗ್ಲಿಂದನೂ ನಾವು ನೀರು ಕೇಳ್ಕೊಂತ ಬಂದೀವಿ. ಇನ್ನುವರೆಗೆ ನಮ್ಮ ಸಮಸ್ಯೆ ಬಗೆಹರ್ದೇ ಇಲ್ಲ, ಇನ್ನುವರೆಗೆ ಬಗೆಹರ್ದಿಲ್ಲ. ಏನ್ ಬಗೆಹರಿಸಿ ಹೋಗವ ಅಂತಂದ್ರ ಅಡ್ಡಾನಿ ಅಂತರ ಡೇವರ ಬಂದದ್ ನೋಡ್ಕೊಂತೀನಿ ಒಡಿ ಮ್ಯಾಗ ಅಂತ ಉದ್ದು ಹುಳ ಬಿದ್ದು ಸೋಸ್ಕೊಂಡ್ ಬಂದ್ ಕುಡ್ತೀವಿ. ಏನ್ ಮಾಡಮ್? ಒತ್ಕೊಂಡು ಹೋಗ್ರಿ, ಬರಿ ಕಟ್ಟಿ ಒತ್ಕೊಂಡು ಹೋಗ್ರಿ. ನಮ್ಗೆ ಬೇಡ, ನಮ್ಗೆ ಏನೈತೆ ನೀರು ಕೊಡು. ನೀರು ಮನುಷ್ಯನಿಗೆ ಬಹಳ ಅವಶ್ಯಕವಾದಂತಹ ಮೂಲಭೂತ ಸೌಕರ್ಯ. ಅದಿಲ್ಲದಿದ್ದರೆ ಅವನ ಎಲ್ಲ ಕೆಲಸಗಳು ಏರುಪೇರಾಗ್ತದೆ. ಇಲ್ಲೊಂದು ಗ್ರಾಮದಲ್ಲಿ ಜನರು 50 ವರ್ಷಗಳಿಂದ ನೀರಿನ ವ್ಯವಸ್ಥೆ ಇಲ್ಲದೆ ಪರದಾಡ್ತಿದ್ದಾರೆ. ಲಿಂಗಸಗೂರು ತಾಲೂಕಿನ ಸರ್ಜಾಪುರ ಗ್ರಾಮದ ಜನರು ಶಾಸಕರು, ಸಂಸದರು, ಅಧಿಕಾರಿಗಳ ಬೇಜವಾಬ್ದಾರಿತನದಿಂದಾಗಿ 50 ವರ್ಷಗಳಿಂದಲೂ ನೀರಿನ ಸಮಸ್ಯೆಯಲ್ಲೇ ಬದುಕಿನ ಬಂಡಿಯನ್ನು ದೂಡ್ತಾ ಇದ್ದಾರೆ. ಇಲ್ಲಿ ನೀರು ಬರುವುದು ತಿಂಗಳಿಗೊಮ್ಮೆ. ಒಮ್ಮೆ ನೀರು ಬಂತಂದರೆ ಮನೆಯ ಹಿರಿಯರು ಸೇರಿದಂತೆ ಸಣ್ಣ ಮಕ್ಕಳನ್ನು ಶಾಲೆಗೆ ಕಳುಹಿಸುವ ಬದಲು ನೀರು ತರಲು ಕಳಿಸಬೇಕಾದಂತಹ ಪರಿಸ್ಥಿತಿ ಇದೆ. ಕೆಲವೊಮ್ಮೆ ವಿದ್ಯಾರ್ಥಿಗಳು ಸ್ನಾನ ಮಾಡದೆ ಶಾಲಾ ಕಾಲೇಜುಗಳಿಗೆ ತೆರಳುತ್ತಾರೆ. ಈ ಕುರಿತು ಗ್ರಾಮಸ್ಥರು ಸಮರ್ಪಕವಾದಂತಹ ನೀರಿನ ವ್ಯವಸ್ಥೆ ಮಾಡಬೇಕೆಂದು ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿದರು. ಆದರೆ ಗ್ರಾಮ ಪಂಚಾಯಿತಿ ಅಧಿಕಾರಿ ಬೇಜವಾಬ್ದಾರಿತನದಿಂದ ನಡೆದುಕೊಂಡಿದ್ದಲ್ಲದೆ ಪ್ರತಿಭಟನೆ ನಡೆಸಿದ 80 ಜನರ ಮೇಲೆ ಪ್ರಕರಣ ದಾಖಲು ಮಾಡಿದ್ದಾರೆ. ಈ ಸಮಸ್ಯೆ ಕುರಿತು ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಯಾವುದೇ ಸ್ಪಷ್ಟ ಕ್ರಮ ಕೈಗೊಳ್ಳಲಾಗಿಲ್ಲ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ತಕ್ಷಣವೇ ಸಂಬಂಧಪಟ್ಟ ಇಲಾಖೆ ಕ್ರಮ ಕೈಗೊಂಡು ಗ್ರಾಮಕ್ಕೆ ನಿರಂತರ ನೀರು ಪೂರೈಕೆ ಮಾಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಗ್ರಾಮದ ಮೂಲಭೂತ ಅಗತ್ಯವಾದಂತಹ ಕುಡಿಯುವ ನೀರಿನ ಸಮಸ್ಯೆಯನ್ನು ಶೀಘ್ರದಲ್ಲಿ ಪರಿಹರಿಸುವುದು ಸರ್ಕಾರದ ಆದ್ಯತೆಯಾಗಬೇಕಿದೆ ಎನ್ನುವುದು ಎಲ್ಲರ ಆಶಯವಾಗಿದೆ. ಈಗ 20 ವರ್ಷ ಐತಿ ನೀರ್ ಇಲ್ರಿ ನಮ್ಗೆ. ನೀರ್ ಕೇಳಕ್ ಹೋದಾಗ ನಮ್ ಮೇಲೆ ಕೇಸ್ ಮಾಡ್ಯಾಳ. ಯಾರು? ಆಯ್ತು ಮೇಡಮ್ ಬಿಡದಕ್ಕೆ ಕೇಸ್ ಮಾಡ್ಯಾಳ. ನಾವ್ ಗಾಡಿ ಬರೋತ್ನಾಗ ಕಾರ್ ನಿಂತಿತ್ತು, ಅಡ್ಡ ಹೋಗಿ ನಿಂತದ ಕಾರ್ ಮೇಲೆ ಹೊಡ್ರಿ ಬರ್ ನಾನು ನೋಡಿಕಿಟ್ನ ಅಂತ ಹೇಳ್ರಿ. ನಾವ್ ಹೆಣ್ಮಕ್ 4 ಜನ ಹೋಗಿ ನಿಂತೀವ್ರಿ ಅಡ್ಡ ಅಂತ ಹೇಳ್ರಿ. ಯಾಕೆ ನಿಂತಿದ್ರಿ ನೀವು ಅಡ್ಡ? ಯಾಕ ಮತ್ತೆ ಏನ್ ಮಾಡ್ತ ನೀರಲ್ಲ ಓಣಿಗೆ ಕೊಡ ನೀರಲ್ಲ, ಊರಾಗ ನೀರಲ್ಲ, ಓಣಿಗೆ ನೀರಲ್ಲ. ಕೇಳಿದಾಗ ಗಾಡಿ ಹೊಡ್ರಿ ಮೇಲೆ ಅಂದ್ವಾಗಿ ಇದ್ರಾಗ ಎಷ್ಟು ಮಂದಿ ಹೊಡ್ಕೊಂಡ್ ಹೋಗ್ತಾಳ್ರಿ. ಮತ್ತೆ ಇಲ್ಲಿ ಎಮ್ಮೆಲೆ ಗಿಮ್ಮೆಲೆ ಬಂದ ಕೇಳ್ಬೋದಿತ್ತು. ಎಲ್ಲ ಕೇಳಿದ್ರಿ, ಎಲ್ಲ ಆಯ್ತು ಬಿಟ್ಟು ಕೈ. ಈ ಪಂಚಾಯತಿ ಕೀಲಿ ಆಗ್ತದೆ ನೋಡ್ರಿ. ಎಷ್ಟು ಕೇಸ್ ಮಾಡ್ಯಾಳ ಮಾಡ್ರಿ ಕೇಸ್. ಅಂದ್ರೆ ಎಷ್ಟು ತಿಂಗಳಿಗೊಮ್ಮೆ ಬರ್ತದೆ ನೀರು ಇಲ್ಲಿ? ತಿಂಗಳಿಗೊಮ್ಮೆ ರೀ, ತಿಂಗಳಿಗೊಮ್ಮೆ ಬರ್ತಾವ ನೀರ್. ಹೌದಾ? ನೀರ್ ಬಾರ್ದಲ್ರ ತಿಂಗಳೆಲ್ಲ ನೀರಲ್ರಿ. ನೀರಿಲ್ಲ ಮತ್ತೆ ಎಲ್ಲಿ ತುಂಬ್ಕೊಂಡ್ ಬರ್ತೀರಾ ನೀರು? ನಾವು ಕೂಡ ನೀರ್ ಕೆರೆಗೆ ಹೋಯ್ತಿರಿ. ಮತ್ತೆ ಹೊತ್ತಿಗೆ ನೀರು ಬಿದ್ದಕಂತ ಎದ್ದಕಂತ ಹೋಗಿ ರೋಡಿಗೆ ತರ್ತೀವಿ. ಎಷ್ಟು ಕಿಲೋಮೀಟರ್ ಆಗುತ್ತೆ ಕೆರೆ? 2 ಕಿಲೋಮೀಟರ್ ಆಗ್ತಾರ ನೀರ್. 2 ಕಿಲೋಮೀಟರ್ ಆಗುತ್ತಾ? ಅಲ್ಲಿಂದ ತುಂಬ್ಕೊಂಡ್ ಬರ್ತೀರಾ? ಅಲ್ಲಿ ತರ್ತೀವ್ರಿ ನಾವು. ಹೊತ್ಕೊಂಡ ಬರ್ಬೇಕು. ಹೌದಾ? ಕಾಲ್ ಬರೋದಲ್ರಿ ನಮ್ಗೆ ನೀರೆಲ್ಲ ಹೊತ್ಕೊಂಡ್ ತರ್ತೀವಿ. ಬೇಸಿಗೆ ಕಾಲದಲ್ಲಿ ಹೆಂಗ್ ಮಾಡ್ತೀರಾ ನೀವು? ಬೇಸಿಗೆ ಕಾಲದಲ್ರಿ ಹಂಗೆ ಹೋಗ್ತಿವ್ರಿ. ಮತ್ತೆ ಇರ್ತಾವ್ರ ಅವು ಇದ್ದು ಕೆರೆ ಇರುತ್ತೆ, ನೀರು ಇರ್ತಾವ್ರಿ. ಅವು ಇದ್ದು ಹುಳ ಬಿದ್ದು ಸೋಯ್ಸ್ಕೊಂಡ್ ಬಂದ್ ಕುಡ್ತೀವಿ. ಏನ್ ಮಾಡಮ್ರಿ? ಹುಳ ಬಿದ್ದಿರ್ತಾವ. ಬರ್ತಾರಿ, ಹುಳ ಬಿದ್ದು ಸೋಯ್ಸ್ಕೊಂಡ್ ಬಂದ್ ಕುಡ್ತೀವಿ ನಾವು. ಇವಾಗ ಆ ನೀರ್ ಕುಡಿದು ಏನಾದ್ರು ಯಾರಿಗಾದ್ರೂ ಸ್ವಲ್ಪ ಸಮಸ್ಯೆ ಆಗಿದೆ? ಆಗ್ಯದ್ರಿ, ಬೇದಿ ಆಗ್ಯದ್ರಿ ಎಲ್ಲರಿಗೆ. ಆಗ್ಯದ್ರಿ ಎಲ್ಲರಿಗೆ ದವಾಖಾನಿಗೆ ವಾಂತಿ ಆಗ್ಯದ್ರಿ. ದವಾಖಾನಿಗೆ ಹೋಗ್ಯದ್ರಿ, ತೋರಿಸ್ಕೊಂಡ್ ಬಂದಿವ್ರಿ. ಎಲ್ಲ ಆಗ್ಯದ್ರಿ. ಅಂತದ ಇಷ್ಟು ಪರಿಸ್ಥಿತಿ ಇದ್ರಿ. ಕೇಳಕ್ ಹೋದ್ರಿ ಮಾಡ್ಯಾಳ ನಮ್ಮ ಮೇಲೆ. ಹೌದಾ? ಮಾಡ್ಯಾಳ್ರಿ. ಕೇಸ್ ಮಾಡಿದಾರೆ ನಿಮ್ಮ ಮೇಲೆ? ನಮ್ಮ ಮೇಲೆ ಮಾಡ್ಯಾರ ಕೇಸ್. ಮಾಡ್ಯಾಳ್ರಿ. ಏನಂತ ಮಾಡಿದಾರೆ ಅವರು? ಹಿಡ್ಕಾಕ್ ಬಂದಾರ, ನಾವ್ ಹೊಡ್ಯಾಕ್ ಬಂದಾರ ಅಂತ ಯಾಕೆ ಮುಟ್ಟಿಲ್ಲ ಸೆನೆಕ್ ಹೋಗ್ಯಾಳ್ರಿ. ಹಂಗ ಕೇಸ್ ಮಾಡ್ಯಾಳ್ರಿ ನಮ್ಮ ಮೇಲೆ. ಎಷ್ಟು ಜನರ ಮೇಲೆ ಮಾಡಿದ್ದಾರೆ? ಎಷ್ಟು 200 ಜನ 80 ಜನ ಮೇಲೆ ಮಾಡ್ಯಾಳ್ರಿ. 80 ಜನರ ಮೇಲೆ ಮಾಡಿದ್ದಾರೆ. ಇವಾಗ ಅವ್ರ ಪಿಡಿಒ ನಿಮ್ಗೆ ಬೇಡ? ನಮ್ ಬ್ಯಾಡ ಇಷ್ಟು ನಮ್ಗೆ ಅಧಿಕಾರಿ ಬ್ಯಾಡೆ ಬೇಡ. ನಿಮ್ ಬಿಡ ಬ್ಯಾಡ್ರಿ ಆಕಿನ ಏನ್ ಬ್ಯಾಡೆ ಬೇಡ. ನಮ್ಮೂರಿಗೆ ಬರೋದೇ ಬೇಡ್ರಿ. ಬ್ಯಾಡಲ್ರಿ ಆಕಿ ಬರೋದೇ ಬೇಡ ನಮ್ಮೂರಿಗೆ. ಮತ್ತೆ ನೀರಿನ ಸಮಸ್ಯೆ ಯಾರು ಬಗೆಹರಿಸ್ತಾರ? ಮತ್ತೆ ಯಾರು ಅವ್ರನ್ನ ಹೋದ್ರೆ ಮತ್ತೆ ಗೌರ್ಮೆಂಟ್ ಬಗೆಹರಿಸ್ತಾರಲ್ಲ ನಮ್ಗೆ. ಗೌರ್ಮೆಂಟ್ ಬಗೆಹರಿಸ್ತಾರ. ಮತ್ತೆ ನೀವು ಎಮ್ ಎಲ್ ಎ ಕೇಳಿಲ್ಲ ಅಂತ ಯಾರು ಅವರು ಬಗೆಹರಿಸಿಲ್ಲ ಅಂದ್ರಿ ನೀವು? ಮತ್ತೆ ಬಂದ ಓಡಿಗೆ ಬಂದಾಗ ಎಲ್ಲ ಕೇಳಿದ್ರು ಮಾಡಿ ಬಿಟ್ಟಿಲ್ರಿ ನೀರು. ಅದಕ್ಕೇನ್ ಬರಲ್ರಿ. 2 ತಿಂಗಳು ಓಟ್ ಐತೆ ಹಾಕಲ್ರಿ ಯಾರಿಗೆ. ಈಗ ಬರದಲ್ರ ನಾವ್ ಹಾಕದ್ರಿ. ಮಾಡೇ ಬಿಟ್ಟಾಡ್ರಿ. 80 ಮಂದಿ ಮೇಲೆ ಕೇಸ್ ಮಾಡ್ಯಾಳ. ಯಾಕ ನೀರ್ ಕೇಳಕ್ ಹೋದ್ರ ಮಾಡ್ಯಾಳ. ನಮ್ ನಳ ಬೇಕು, ನಮ್ ನೀರ್ ಬೇಕು ಅಂತ ಕೇಳಕ್ ಹೋದ್ರ ಕೇಸ್ ಮಾಡಿ
ನಮ್ಮ ಮೇಲೆ 80 ಮಂದಿ ಮೇಲೆ ಇದು ಮಾಡ್ಯಾಡ್ರಿ. ನಾವ್ ಈಗ ಏನದ ಆಕಿ ತೆಗಿಸ್ಬೇಕು. ತೆಗಿಸಿ ನಾವ್ ಏನದ ನಾಳೆಗೆ ಏನದ ನಾವ್ ರೋಡ್ ಬಂದ್ ಮಾಡ್ತೀವಿ. ರೋಡ್ ಬಂದ್ ಮಾಡ್ತೀವಿ. ಆ ಕಡೆ ಬಸ್ ಈ ಕಡೆ ಬಸ್ ಆ ಕಡೆ. ನಾವ್ ಏನೋ ಬಸ್ ಬಿಡಲ್ಲ, ನಾವ್ ಅಡ್ಡ ಬಿದ್ದು ಬಿಡ್ತೀವಿ. ಮ್ಯಾಲ ಹೊಡ್ಕೊಂಡ್ ಹೋಗ್ಲಿ ಹೊಡ್ಕೊಂಡ್ ನಮ್ ಸಾಕಾಯದ 20-25 ವರ್ಷ ಆಯ್ತಿ. ನಾವ್ ಇಷ್ಟೇ ಜೀವನ ಮಾಡಕತ್ತಿ. ಮಕ್ಳ ಸಾಲಿ ಬಿಡಿಸ್ತೀವಿ, ನೀರ್ ತರಕ್ ಹಚ್ತೀವಿ. ನಮ್ಮೂರಾಗ ಉಪ್ಪು ನೀರು ಎಲ್ಲಿ ಬೋರ್ ಹಾಕಿದ್ರು ರೊಕ್ಕ ಹೋದ್ರು ಅಲ್ಲಿ ನಾವು ನೀರು ಬೋರ್ ಹಾಕ್ಸಿ ಕುಡಿಬೇಕಂದ್ರ ಉಪ್ಪು ನೀರು ಬಾಯಾಗ ಹಾಕಂದ್ರ ನಾಲಿ ಕತ್ತರಿಸ್ಬೇಕು. ಆ ತರ ನೀರು. ನಾವ್ ನೀರ್ ಏನ್ ಕುಡಿಬೇಕ್ರಿ? ಏನ್ ಕುಡಿಬೇಕು ನೀರ್? ಕೆರೆಗೆ ಹೋದ್ರ ಒಂದ್ ಅರ್ಧ ಕೆರೆಗೆ ಒಂದ್ ಕೊಡ ನೀರ್ ತಂದು ನಾವು ಬಟ್ಟಿ ಹೆಂಗ ಒಗಿಬೇಕು? ನೀರ್ ಯಾವಾಗ ಒಂದ್ ಕೊಡದಾಗ ಏನ್ ಜೀವನ ಮಾಡಕ್ ಆಗತ್ರಿ? ಈಕಿ ಬಾತ್ರೂಮ್ ಕಡ್ಸಿ ಅದಕ್ಕೆ ಏನ್ ಮಾಡ್ಬೇಕು? ಆಕಿ ಏನ್ ಮಾಡ್ತಾಳ್ರಿ? ಬಾತ್ರೂಮ್ಗೆ ಆದ್ರೆ ನೀರ್ ಹಾಕ್ತಾಳ, ಏನ್ ಬಟ್ಟಿ ತಗೊಂಡ್ ಒರೆಸ್ಕೊಂತಾಳ, ಏನ್ ಮಾಡ್ತಾಳ್ರಿ? ನಮ್ ನೀರ್ ಬೇಕಿಲ್ರಿ ಬಾತ್ರೂಮಿಗೆ, ಕುಡಿಯಾಕಿಲ್ಲ, ಜಳಕಕ್ಕಿಲ್ಲ, ಹಸು ಕುಡಿಯಾಕಿಲ್ಲ. ಈಗ ಏನ್ ಮಾಡಕ್ರಿ ನಾವು? ನೀರು ನಮ್ಗ ನೀರ್ ಬೇಕು. ಎಷ್ಟು ದಿನಕ್ಕೊಮ್ಮೆ ನೀರ್ ಬರ್ತವೆ? ತಿಂಗಳಿಗೊಮ್ಮೆ, 20 ದಿನಕ್ಕೊಮ್ಮೆ, 2 ತಿಂಗಳಿಗೊಮ್ಮೆ ಬರ್ತಾರ. 2 ತಿಂಗಳು ಬಂದ್ರೂ ನಮ್ ನೀರ್ ಇಲ್ಲ. ಅದು ಎಲ್ಲಾರ ನಾಳೆ ಇದ್ದಲ್ಲಿ ಬಿಡ್ಕೊಳಕಾದ್ರೆ ಹೋಗ್ರಿ ಆ ಕಡೆ ಹೋಗ್ರಿ, ಈ ಕಡೆ ಹೋಗ್ರಿ ಬಿಡಾಗ್ಲ ಅಂತ ನಮ್ಮ ಓಣೆ ನೋಡ್ ಬರ್ರಿ, ಸದ್ಯ ಬರ್ರಿ, ಈಡೇ ಮಾಡ್ಕೊಂಡ್ ಹೋಗ್ಬರ್ರಿ. ನೀರ್ ನೋಡ್ರಿ, ಒಂದ್ ನಳ ಇತ್ತಂದ್ರ ನೀರ್ ಬಡ್ದವ್ರಿ. ಈಗ ಈ ತರ ಐತ್ರಿ. ನಮ್ ನೀರ್ ಇಲ್ರಿ, ನಮ್ ನೀರ್ ಬೇಕು. ನೀರ್ ಬೇಕಂದ್ರ ಗಾಡಿಗೆ ಬಂದು ಇದು ಏನ್ ಬಗೆಹರಿಸಿ ಹೋಗವ ಅಂತಂದ್ರ ಕಾರ್ ತಗೊಂಡ್ ಹೋಗಕ್ ನಾವ್ ಅಡ್ಡ ನಿಂತೀವಿ. ಅಡ್ಡ ನಿಂತ್ರ ಡ್ರೈವರ್ ಬಂದದ್ ನೋಡ್ಕೊಂತೀನಿ ಹೊಡಿ ಮ್ಯಾಗ ಅಂತ. ಇದ್ರಂತ ಎಷ್ಟು ಜೀವನ ಹೊಡಿತಾಡ್ರಿ. ಅದಕ್ಕ ಬೀಗ ಹಾಕಿದಾಗ ನಾನು ಬೈದಾರಂತ ಅಂದ್ಲ. ಏನ್ ಬೇದ್ರ? CC ಕ್ಯಾಮ್ರಾ ಐತಲ್ರಿ, ಚೆಕ್ ಮಾಡ್ರಿ ಎಲ್ಲ ಗೊತ್ತಾಗ್ತದಲ್ರಿ. CC ಕ್ಯಾಮ್ರಾ ಐತಿಲ್ರಿ, ಎಲ್ಲ ಒಳಗ್ ಹೊಕ್ಕೊಂತೀವಿ ನಾವು ಒಂದ್ ಏಟು ಮುಟ್ಟಿಲ್ಲ. ಗಂಡ್ಮಕ್ಳು ಅಷ್ಟೇ ಅವಾಜ್ ಮಾಡ್ಯಾರ, ನಾವು ಅವಾಜ್ ಮಾಡಿ ಆಕಿಗೆ ಒಂದ್ ಏಟು ಮುಟ್ಟಿಲ್ಲ. ಮುಟ್ಟಬೇಡ್ರಿ ಅಂತ ನಾವ್ ಅಡ್ಡ ಹೋಗಿ, ನಾವಾದ್ರ ಹೆಣ್ಮಗ, ಆಕಿ ಆದ್ರ ಒಂದ್ ಹೆಣ್ಣು ಮರದ್ ಎಲ್ಲಾರ್ದು ಅಷ್ಟೇ ಇರ್ತ. ಮುಟ್ಟಬೇಡ್ರಿ ಅಂತ ನಾವ್ ಅಡ್ಡ ಹಿಡಿದ್ವಿ. ಆಕಿಗೆ ಏನು ಒಂದ್ ಕೈ ಗೊಳ್ಳ ಮುಡಿಲ್ಲ. CC ಕ್ಯಾಮ್ರಾ ಚೆಕ್ ಮಾಡ್ರಿ, ಬಂದು ಎಲ್ಲ ಚೆಕ್ ಮಾಡ್ರಿ. ಅಲ್ಲಾದ್ರ ನಮಗ್ ಹೋಗಿರಿ, ಆಕಿಗೆ ಅಲ್ಲಾದ್ರ ಆಕಿಗೆ ಹೋಗಿರಿ. ಆಕಿಗೆ ಒಟ್ಟ ತೆಗ್ದು ಹಾಕ್ಬೇಕು ನೋಡ್ರಿ. MLA ಭೇಟಿ ಆಗ್ಬೋದಿತ್ತಾರ? ಎಲ್ಲ ಹೇಳ್ತಾರ. ಈಗ 20 ವರ್ಷಗಳಿಂದ ಕೈ ಮುಗಿತಾರ್ರಿ, ಬಂದಾಗ ಕೈ ಮುಗಿತಾರ್ರಿ. ಯಪ್ಪ ನೀರಿಲ್ಲ, ನೀರ್ ಮಾಡ್ರಿ ಯಪ್ಪ. ಆಯ್ತಮ್ಮ ನಮ್ಮನ್ನ ಆರಿಸ್ತಂಬರ್ರಿ, ನೀವು ನೀರ್ ಮಾಡ್ತೀವಿ ಅಂತ ಕೈ ಮುಗ್ದು ಹೋತಾರ. ಆಯ್ತಿ ತಿನ್ನೋರು ಬೇರೆ, ಹಾಕೋರ್ ಬೇರೆ, ಹಾಕ್ಸೋರು ಬೇರೆ. ಇಷ್ಟ ಆಗಿ ನಮ್ದು ಇಷ್ಟೇ ಪರಿಸ್ಥಿತಿ ತಂದ. ನಮ್ಗೇನ್ ನೀರ ಮಾಡಿಲ್ರಿ. ಹೊತ್ಕೊಂಡ್ ಹೋಗ್ರಿ, ಬರಿ ಕಟ್ಟಿ ಹೊತ್ಕೊಂಡ್ ಹೋಗ್ರಿ. ನಮ್ಗ್ ಬೇಡ, ನಮ್ಗೆ ಏನೈತೆ ನೀರ್ ಕೊಡು. ನೀರಿನ ಸಮಸ್ಯೆ ಐತಲ್ಲಪ್ಪ. ಆಸ್ತಿಲ್ಲ ಹಾಕಿ ಏನ್ ಕೇಳ್ವೆ? ಅಲ್ಲ ಅಂತ ಬಂದ್ರು ಒಯ್ರಿ, ಹಂಗ ಬಂದ್ರು ಒಯ್ರಿ, ನಮ್ ನೀರ್ ಕೊಡು ಬಂದ. ಎಷ್ಟು ವರ್ಷ ಆಯ್ತಮ್ಮ ಅಜ್ಜಿ ನೀರ್ ಸಮಸ್ಯೆ? ನೀರ್ ಸಮಸ್ಯೆ ಬ್ಯಾಡ್ ಕಾಲ ಹಚ್ತೀವಿ. ಒಂದೇ ಸಲ 2 ಸಲ ಆ ಕಡೆ ಬರ್ತಾವ, ಈ ಕಡೆ ಇಲ್ಲ. ಒಂದ್ 20 ವರ್ಷ ಆಯ್ತು ನೀರಿನ ಸಮಸ್ಯೆ. ನೀರಿನ ಸಮಸ್ಯೆ 20 ವರ್ಷ ಆಯ್ತಪ್ಪ. ಗಾಡಿ ಒಂದ್ ಹಾಕಿದ್ರೆ ಹೆಚ್ಚಾಗೈತೆ, ಕಮ್ಮಿ ಏನ ಆಗಿಲ್ಲ. ಉಪ್ಪು ನೀರು ಕುಡಿತೀವಿ, ಕೆರೆ ಅಂದಪ್ಪನ ತುಂಬ ಮಾಡ್ಯಾರ, ಒಂದು ಕೊಡ ತರ್ತೀವಿ, ಕುಡಿತೀವಿ. ಈಗ ನಮ್ ಕಾಲಲ್ಲಿ ಈಗ ಮುಂದಿನ ನೀರ್ ಕುಡಿದ್ರೆ ಪಿಸ್ ಅಂತ ಕುಡಿಯಕೈತಿ. ನೋಡ್ಬಾ, ಆ ಕೊಡ ತರ್ಲೆ ಕೊಡ ತಂದು ತೋರ್ಸ್ತೀನಿ ನೋಡಂತಿ. ಅವೇ ಕುಡಿತೀನಿ ಬಟ್ಟೆ ಹಾಕ್ಯಂತ. ಒದ್ದ ಸಮಸ್ಯೆ ಯಾರು ಹೇಳ್ಬೇಕು? ಕೆರೆ ನೀರು ಕುಡಿತೀರಾ? ಕೆರೆ ಎಲ್ಲಿದಾವ? ಅದಾಗೆಲ್ಲ ಹುಳ ಬಿದ್ದು ಹೋಗ್ಯಾವ. ಅವನ ಸೋಚ ಅಂತ ಬರ್ತೀವಿ. ಅವ್ನ್ ಬಿಟ್ಟ ಏನಿಲ್ಲ ನೀರದ ಅವನು. ಏನ್ರಿ ಮೇಡಮ್, ನಮ್ಗೆ ನೀರಿಲ್ಲ, ದನ ಕರ ಕಟ್ಕೊಂಡಿ ನಾವು. ನೀರಿಲ್ಲ ನೋಡ್ಬರ್ರಿ ಅಂತಂದ್ರೆ ಆಯ್ತಮ್ಮ ಬಿಡ್ತೀನಿ ನೀರ್ ಅಂತ ಅಂದ್ಲು. ಅಂದ್ರೆ ಯಾಕೆ ಅದ್ರಾಗಲ್ಲ ಬಿಡು, ಸರಿ ಮೇಡಮ್ ನೀರ್ ಬಿಡ್ತಾರ ಅಂತ ನಾವು ಸುಮ್ನೆ ಆದ್ರೆ ಅವರು ನೀರ್ ಬಿಡಕ್ ಕಳ್ಸ್ತಾಳ್ರಿ. ಅವ್ರನ್ನ ಅಲ್ಲಿ ಕಾಲೇ ಹೊರದಂಗ ಇರ್ತಾವ. ನಮ್ಗೆ ನೀರಿಲ್ಲ, ಬರೀ ನೋಡ್ರಿ ಅಂತಂದ್ರೆ ನೀರ್ ಬಿಡಂಗಿಲ್ಲ ಅಂತಾಳ. ಮತ್ ನಾವೇನ್ ಮಾಡ್ಬೇಕ್ರಿ? ಈ ದನ ಕರ ಕಟ್ಕೊಂಡಿವ್ರಿ, ದನಕ್ ನಾವೇನು ಅಡ್ಡ ಬಿಡ್ಬೇಕಂದ್ರೆ ಮನುಷ್ಯರನ್ನ ಎಲ್ಲೇನ ಹೋಗಿ ಒಂದ್ ಕೊಡ ನೀರ್ ತಂದು ಕುಡ್ತೀವಿ ನಾವು. ದನಕ್ಕೆ ಏನಾಕಮ್ ನಾವು ಬೇಕಾ ಬೇಡ್ರಿ? ಅದು ನೀರ್ ಕೇಳಕ್ ಹೋದ್ರ ದೌರ್ಜನ್ಯ ಮಾಡ್ಯಾರ, ನಾನು ಎಳ್ದಾಡ್ಯಾರ, ಸೀಡ್ ಜಗ್ಯಾರ. ನೀರ್ ಕೇಳ್ರಿ ಇಂತ ತೋರಿಸ್ತಾವ. CC ಕ್ಯಾಮ್ರಾ ಓಪನ್ ಮಾಡ್ಸಲಿ. ಹೆಣ್ಮಕ್ಳು ನಾವ್ ಏನಂದಿವಿ? ಹೆಣ್ಮಕ್ಳು ಹಾಕಿಲ್ಲ ಹೆಣ್ಮಕ್ಳು, ನಾವು ಹೆಣ್ಮಕ್ಳು ಎಷ್ಟಾದ್ರೂ ದೂರ ನಿಂತು ಮಾತಾಡಮಂತ ಅಂದಿವಿ. ಅದಾದ್ರನ್ನ ದಯವಿಟ್ಟು ಕೈ ಮುಗ್ದು ರಿಕ್ವೆಸ್ಟ್ ಮಾಡ್ಕೊಂತ ಕೇಳ್ಕೊಂತೀವ್ರಿ. ನಿನಗ ನಮ್ ನೀರ್ ಬಿಡ್ರಿ ಅಂತ ಕೇಳಿವಿ. ಅದೆಲ್ಲ ಬಿಟ್ಟು ನನ್ನ ಮೇಲೆ ದೌರ್ಜನ್ಯ ಮಾಡ್ಯಾರ, ನಾನು ರೇಪ್ ಮಾಡಕ್ ಬಂದಾರ, ನನ್ನ ಸೀರೆ ಬಿಚ್ಚಾರ, ಕುಬಸ ಬಿಚ್ಚಾರ ಅಂದ್ರೆ ಈ ಸುಳ್ಳು ಕತೆ ಕಟ್ಕೊಂಡ್ ಕೇಸ್ ಇವೆಲ್ಲ ಕೇಸ್ ಮಾಡಿದ್ರ ಹೌದಂತಾರೇನ್ರಿ? ಆಕಿಗೆ ಎಷ್ಟು ದಿನಕ್ಕೊಮ್ಮೆ ನೀರ್ ಬರ್ತವೆ? ನೀರ್ ಎಲ್ಲಿ ಬರ್ತಾವ್ರಿ? ನೀರ್ ಬಂದ್ರ ನಾವ್ ಯಾಕೆ ಇಷ್ಟ ಗುದ್ದಾಡಮ್ಮ? ತಿಂಗಳಿಗೆ 2 ತಿಂಗಳಿಗೆ ಬಂದ್ರ ಅಲ್ಲಿ ಬಿಟ್ಟಿರ್ತಾಳ್ರಿ. ನಾವ್ ಇಲ್ಲಿ ಗುದ್ದಾಡದ 4 ಜನ ನಿಂದಿರ್ತೀವಿ. ಒಂದ್ ಮನೆಗ್ 4 ಜನ. ನೀರ್ ಬರ್ತಾವಂತ, ದನ ಕಾರ್ಕ ನೀರ್ ಆತಾವಂತ 4 ಜನ ನಿಂದಿರ್ತೀವ್ರಿ. ಅದ್ರಾಗ ಹುಚ್ಚಿ ನೀರಿಲ್ಲ. ಬಾಬಣ್ಣ ಬಾರ, ಫೋನ್ ಮಾಡ್ಬಾರ, ಬಾಬಣ್ಣ ನೀರ್ ಬಂದಿಲ್ಲ, ಮಲ್ಲಣ್ಣ ನೀರ್ ಬಂದಿಲ್ಲ.
ಯಪ್ಪ ಕೈ ಮುಗ್ತೀವಿ, ಕಾಲು ಮುಡ್ತೀವಿ. ಯಾಕೆ ನಾವು ಓಟ್ ಹಾಕಿ ಅವ್ರನ್ನೆಲ್ಲರೂ ತಂದು ನಿಂದಿರ್ಸಿ ಮಾಡಿ ನಮ್ ನೀರಿಂದ ನಾವು ಕುಂದಿರ್ಬೇಕಾ ಇಲ್ಲಿ? 4 ಜನ ನಾವು ನೀರು ನಿಂತೀವಿ ಅಂದ್ರ ಸಾಲ ಹುಡುಗರು ಏನ್ ಮಾಡ್ಬೇಕು? ದಗದಕ್ಕೆ ಹೋಗಾರ ಏನ್ ಮಾಡ್ಬೇಕು? ಒಟ್ಟಿ ಕೂಳೆ ಅಂತ ತಿನ್ಬೇಕು. 2-3 ನೀರಿಗಾಗಿ ಇರ್ಬೇಕು. 4 ಜನ ರೀ ನಾವು. 4 ಜನ ನೀರ್ ನಿಂತ್ರು ನೀರಿಲ್ಲ ಮನ್ಯಾಗ ಒಯ್ಕೊಂಡಿವಿ. ಅವ್ರ ಹೆಣಕ ನೀರ್ ಬಿಡೋರ್ ಹೆಣಕ ನಾವು ಮತ್ತೆ ಏನ್ ಮಾಡ್ಬೇಕು ಹೇಳ್ರಿ? ಅದಂದ್ರ ಏನ್ರಿ ಮೇಡಮ್ ನೀರ್ ಬಿಡ್ರಿ ಅಂತ ಕೇಳಿದ್ರ ದೌರ್ಜನ್ಯ ಮಾಡ್ರಿ ನನ್ನ ಮೇಲೆ ಅಂತ ಹೇಳಿದ್ಲ ಆಕಿ ಮನುಷ್ಯಳನ? ಮನುಷ್ಯ ಆದ್ರ ಮಾತಾಡ್ತಿದ್ದಿಲ್ಲ ಹಿಂಗ. ಏನ್ರಪ್ಪ ನಿಮ್ ಸಮಸ್ಯೆ ಏನದಂತ ಕೇಳ್ತಂದ ಕುಂದಿರ್ಸಿ ನಿಂದಿರ್ಸಿ. ಕಳ್ರ ನುಗ್ಗಿದಂಗ ಯಾಕೆ ನುಗ್ಗಿದ್ಲ? ಕೀಲಿ ಹೊಡೆದ ಕಳ್ರ ನುಗ್ಗಿದಂಗ ಯಾಕೆ ನುಗ್ಗಿದ್ಲಕಿ? ನೀವು ಯಾಕೆ ಬೀಗ ಹಾಕಿರಿ? ನೀವು ಓದ್ದವ್ರು, ಬಲ್ಲವ್ರು, ಶಾಣೆಯವ್ರು, ತಿಳಿದವ್ರು, ನೀವು ಕೇಳ್ಬೇಕಾಗಿತ್ತು. ಏನಪ್ಪ ನಿಮ್ ಸಮಸ್ಯೆ, ಯಾಕೆ ಬೀಗ ಹಾಕಿದ್ರಿ? ನಾನು ಇರ್ಲಿಲ್ಲ ಅಂತ ಕೇಳ್ಬೇಕಾಗಿತ್ತಲ್ರಿ. ಅದೆಲ್ಲ ಬಿಟ್ಟು ನಾನು ಬೀಗ ಹೊಡೆದವ್ ಕಂಡ್ಯಾ, ನನ್ನ ಮ್ಯಾಗ ದೌರ್ಜನ್ಯ ಮಾಡಿದ್ರು, ಸೀರೆ ಹಿಡಿದು ಹೇಳಿದ್ರು. ಅದನ್ನು ಹೋಗ್ಲಿ. ಏನ್ರಿ ಮೇಡಮ್ ನಾವೆಲ್ಲಾರು ಇಲ್ಲಿ ನಿಂತೀವಿ, ನೀವು ಹೋಗ್ಬೇಡ್ರಿ ಅಂತ ನಾವು ಕಾರಿಗೆ ಅಡ್ಡ ನಿಂತ್ರೆ ಏನಂದ್ಲು? ಹೋಗ್ಲಿಗ ಕಾರ್ ಏಸ್ ಮಂದಿ ಬರ್ತಾರ ಅಡ್ಡ ಹೋಗ್ಲಿ, ಅವ್ರ ಮ್ಯಾಗ ಕಾರ್ ಹೋಗ್ಲಿ ಅಂದ್ಲು. ಅಂದ್ರೆ ನಾವ್ ಅಮಾಯಕರು ನಾವು ಸತ್ತು ಹೋಗ್ತೀವಿ, ತಾನು ಕಾರ್ ಮೇಲೆ ನಮ್ಮ ಮ್ಯಾಗೆಲ್ಲ ಕಾರ್ ಹೊಡ್ಸ್ಕೊಂಡು ಹೋಗ್ಲಕ್ಕೆ. ನಿಮ್ ಮನೆಗೆ ನೀರ್ ಇಲ್ಕಂದ್ರೆ ನಿಮ್ಗೆ ಸಮಸ್ಯೆ ಬರ್ತದ? ನಾನು ಅದೇ ಕೇಳ ಅವ್ರಿಗೆ ಕೇಳೋದು. ನಿಮ್ ಮನೆಗೆ ನೀರ್ ಇಲ್ಕಂದ್ರೆ ನಿಮ್ಗೆ ಸಮಸ್ಯೆ ಬರ್ತದ? ಈಗ ನಾವು ಬ್ಯಾಂಕ್ನಾಗ ಸಾಲ ಮಾಡಿವಿ, ಈಗ ದಂದ ಮ್ಯಾಗ, ಈಗ ಅವು ದನಕ ಎಸ್ಕಮ್ಮ ಲೋನ್ ನೀವು ಕಟ್ತಾರೆ, ಯಾರು ಕಟ್ತಾರ? ನಮ್ಗೆ ಸಮಸ್ಯೆ ಅದ ಬರ್ತಾರ ಯಾರನ್ನ ಕಟ್ಟಕ? ಬಂದ್ ಕಟ್ಟನು ನಾನು ಅವಾಗ ಈಗ ಬ್ಯಾಂಕ್ನಾಗ ಹೊಡ್ಸಿ ಸಾಲ ಹೇಳೋಣ. ಅಮ್ಮ ನಮ್ನಾಗ ಕೇಸ್ ಮಾಡ್ಯಾಳ್ರಿ, ಏನು ಮಾಡಕ್ಕೆ 70 ಮಂದಿ ಮೇಲೆ ಮಾಡ್ಯ ಅಂತ 70-80 ಮಂದಿ ಮೇಲೆ ನೀರು ಕೇಳಿ ತಕೊಂಡ್ರಿ ಸರ್. ನಾವು ಎಲ್ಲಿಂದ ತರ್ತೀರ ನೀರು? ಹೋಗಿ ನೀವು ಕೆರ್ಲಿಂದ ತರ್ತೀರಿ, 1 ಕಿಲೋಮೀಟರ್ ಜಾಸ್ತಿ ಆಗತ್ರಿ ಸರ್. ಅಲ್ಲಿಂದ ತರ್ತೀವಿ, ಅವನು ಚಲೋಲ್ರಿ, ಎಲ್ಲ ಒಳ ಬಿದ್ದಾವ್ರಿ ನೀರು. ನಾವು ತರ್ತೀವ್ರಿ, ನಮ್ಗೆ ವಯಸ್ಸೈತೆ ನಾವು ತರ್ತೀವಿ. ಮುದುಕರಿಂದ ತರ್ಬೇಕು, ಮುದುಕರಿಂದ ಆಗತ್ತೇನ್ರಿ ಸರ್ ಹೋಗೋದು. ಅದನ್ನ ನೀರು ಕೇಳಕ್ ಹೋದ್ರೆ ಅಮ್ಮ ಈ ತರ ಮಾಡ್ತಾಳ್ರಿ. ಅಮ್ಮ ಕೇಸ್ ತಕ್ಕಂದು ನಮಗೆ ನೀರು ಕೊಡ್ತಾಳಂದ್ರ ನಾವು ಇಲ್ಲಿಗೆ ಸುಮ್ಮನೆ ಆಗ್ತೇವ್ರಿ. ಮತ್ತೆ ನಾವು ಆಕಿ ಕೇಸ್ ತಕ್ಕೋದಿಲ್ಲ, ನಾನು ಹಿಂಗ ಹೋರಾಡ್ತಂದ್ರ ನಾವು DC ಆಸ್ಪತ್ರೆ ಇದಕ್ಕೆ ಹೋಗ್ತೇವ್ರಿ, ರಾಯಚೂರಿಗೆ ಹೋಗ್ತೇವ್ರಿ. ದಿನ ತೀರ್ತೀವ್ರಿ, ದಿನ ವಾಂತಿ ಬೇಗ ಆಗ್ತಾರ ನೀರು ಕೊಡ್ತೀವಿ. ದಿನ ವಾಂತಿ ಬೇದ್ರಿ ಎಲ್ಲರಿಗೆ. ಮನೆಗೆ ಒಬ್ರು ಇಬ್ರು ಹಂಗ ಕಾಮಿ ಹೋಗ್ತಾ ಇರ್ತಾರೆ ಡಾಕ್ಟರ್. ಮತ್ತೆ ಆದ್ರ ನಮ್ಗೆ ಯಾಕೆ ಗೊತ್ತಾಗಲ್ತಾರ ಇಷ್ಟು? ಎಷ್ಟು ವರ್ಷ ಆಯ್ತು ಡ್ಯೂಟಿ ಮಾಡ್ತಿದ್ದಿಲ್ಲಿ? 10 ವರ್ಷ ಆಯ್ತೇನ್ರಿ ಅಮ್ಮ. 10 ವರ್ಷ ಆಯ್ತು. 10 ವರ್ಷ ಆಯ್ತು. ಅಂದ್ರೆ ಜಾಸ್ತಿ ಇನ್ನೂ 20 ವರ್ಷಗಳಿಂದ ನೀರಿನ ಸಮಸ್ಯೆ ಇದೆ. ನೀರಿನ ಸಮಸ್ಯೆ ಐತ್ರಿ 10 ವರ್ಷದಿಂದ. ಆದ್ರ ನಾವು ಹೇಳ್ಕೊಂತ ಬಂದಿವ್ರಿ ಅಯ್ಯಮ್ಮ ಒಟ್ಟಕ್ಕೆ ಅದಕ್ಕೆ ಬೀಗ ಹಾಕಿದ್ರ ನೀವು ಎಲ್ಲರೂ ಸೇರಿ. ನಾವು ಹೆಣ್ಮಕ್ಳು ಹಾಕಿವ್ರಿ. ಪಾಪ ಗಂಡು ಮಕ್ಳ ಮ್ಯಾಗ ಯಾಕೆ ಕೊಡ್ಬೇಕ್ರ ಅಯ್ಯಮ್ಮ? ಇನ್ ಮೇಲೆ ಗಂಡು ಮಕ್ಳು ನಿಂದಿರ್ಸ್ತೇವ್ರಿ, ನಾವು ಹೆಣ್ಮಕ್ಳ ನಿಂದಿರ್ತೀವ್ರಿ. ಮಾಡ್ಲಿರಿ ನಮ್ಮ ಏನ್ ಮಾಡ್ತಾವ. ಈ 80 ಜನರಿಂದ 800 ಜನನು ಆಗತನ ನಾವು ಇದನ್ನು ಚಲಾಯಿಸ್ತೀವಿ ನೋಡ್ರಿ. ಇಡೀ ಕರ್ನಾಟಕಾದ್ಯಂತಲ್ಲ, ಇಡೀ ಇಂಡಿಯಾದಕ್ಕೂ ಪರವಾಗಿ ನಾನು ಇದರಿಂದ ನಾನು ಇರ್ತೀನಿ. ಒಂದು 5 ವರ್ಷಗಳಿಂದ ಸಮಸ್ಯೆ ಇದೆ ಅಂತ ಹೇಳ್ತಾ ಇದಾರಲ್ಲ? 50 ಅಲ್ರಿ. ನಮ್ಮ ಸ್ವಾತಂತ್ರ್ಯ ಬಂದಾಗಲಿಂದನೂ ನಾವು ನೀರು ಕೇಳ್ಕೊಂತ ಬಂದೀವಿ. ಇನ್ನುವರೆಗೆ ನಮ್ಮ ಸಮಸ್ಯೆ ಬಗೆಹರದೇ ಇಲ್ಲ. ಇನ್ನುವರೆಗೆ ನಮ್ಮ ಬಗೆಹರದೇ ಇಲ್ಲ. ಒಬ್ಬ ದಕ್ಷ ಅಧಿಕಾರಿಗಳು ಯಾರೂ ಬರವಲ್ರು. 1000 ಕೋಟಿ ಖರ್ಚಾಗ್ಯದ ಅನ್ಬೋದು. ಈಗ ಸರ್ಜಾಪುರ ಸಲುವಾಗಿ 1000 ಕೋಟಿ ಖರ್ಚಾಗ್ಯದ ಅನ್ಬೋದು ನೀರಿನ ಸಲುವಾಗಿ. ಒಬ್ಬರನ್ನು ಬಂದು ಇಲ್ಲಿ ಬಗೆಹರ್ಸಕ್ಕೆ ಯಾರಿಂದನೂ ಆಗಿಲ್ಲ. ಈಗ ನಾವು ನಡ್ಬರ್ಕ್ ನಿಂತ್ಕೊಂಡಿವಲ್ಲ, ನಮ್ಮ ಮೇಲೆ ಇದೆಲ್ಲ. ಇಲ್ಲಿ ರಾಜಕೀಯ ಮಾಡ್ತಾರಲ್ರಿ, ಪ್ರತಿಯೊಬ್ಬರ ಮನೆಗೆ ನೀರು ತೋರಿಸ್ತು ನಾನು. ಒಂದು ಗ್ರಾಮ ಪಂಚಾಯತಿ ಸದಸ್ಯನ ಹಿಡ್ಕೊಂಡು ಪ್ರತಿಯೊಬ್ಬರ ಮನೆಗೆ ನೀರು ತೋರಿಸ್ತೀನಿ. ನಮ್ಮ ಮನೆಗೆ ನೀರಿಲ್ಲ, ನಮ್ಮ ಮನೆಗೆ ಅಂತಲ್ಲ, ನಮ್ಮ ಓಣಿಗೆ ನೀರಿಲ್ಲ. ಮತ್ತೆ ಹೆಂಗ್ ಸರ್? ಮತ್ತೆ ಯಾರಿಗಾದ್ರೂ ಭೇಟಿ ಆಗ್ಬೋದಿತ್ತಲ್ಲ ಮೇಲಧಿಕಾರಿಗಳಿಗೆ? ಅವ್ರು ಕೊಟ್ಟಂತ ಭಿಕ್ಷೆದಾಗ ನಾವು ಬದುಕಕತ್ತೀವಂತ್ರಿ. ಅವ್ರು ಏನು ರಾಜ್ಯಭಾರ ಮಾಡ್ತಾರಲ್ರಿ, ಅವ್ರು ಕೊಟ್ಟಂತ ಭಿಕ್ಷೆದೊಳಗೆ ನಾವು ಬದುಕಕತ್ತೀವಿ. ಇಲ್ಲ ಸರ್, ಇವಾಗ ಮೇಲಧಿಕಾರಿಗಳಿಗೆ ಭೇಟಿ ಆಗ್ಬೇಕಿತ್ತಲ್ಲ ನೀವು? ಭೇಟಿ ಆಗಿವ್ರಿ, ಆಲ್ರೆಡಿ ಎಲ್ಲರಿಗೂ ಭೇಟಿ ಆಗ್ಬಿಟ್ಟಿವ್ರಿ. ಮುಗಿದು ಬಿಟ್ಟದ್ರಿ ಈಗ ಅಂತ ಕತೆ. ಇವ್ರು ಏನು ಎಲ್ಲರೂ ಬಿಳೆ ಬಟ್ಟೆ ಹಾಕ್ಯಂದು ಏನು ನಮ್ಮ ಊರಾಗ ಅಡ್ಡಾಡ್ತಾರಲ್ರಿ, ಪ್ರತಿಯೊಬ್ಬರ ಮನೆಗೆ ನೀರು ಅದಾವ್ರಿ. ನಾವು ನೀರಿಲ್ಲ ಅಂತ ಹೋದ್ರೆ ನಮ್ಮ ಮೇಲೆ ಇಂಥ ದೌರ್ಜನ್ಯ ಮಾಡ್ಯಾರ. ಓಹೋ, ಪ್ಲಸ್ ಪಾಯಿಂಟ್ ಇದೆ ರೀ. ನೀರಿಲ್ಲ ಅಂತ ಹೋದ್ರೆ ನಾನೊಬ್ಬ ಇಲ್ಲ ಬೀಗ ಹಾಕಿದಾರ ಅಂತ ಅದಕ್ಕೆ ಇದು ಮಾಡಿದ್ರು. ಬೀಗ ಹಾಕಿದ್ವಿ ರೀ. ಬೀಗ ಅವರು ನಾವು ಹಾಕಿದ್ವಲ್ಲ, ನಾವು ಬೀಗ ಹಾಕಿ ಬಂದಿದ್ವಲ್ಲ, ಅದಕ್ಕೆ ಯಾರಿಗೆ ಹೊಣೆಗಾರ? ನಾವು PDOಗೂ ನಾವು ಹೊಣೆಗಾರರು. ಬೀಗ ಹಾಕ್ಯಂತ ಬಂದಿವಲ್ಲ, ಹಾಕ್ಯಂಬಂದಾಗ ತಾನು ಬಂದು ಏನಪ್ಪ ಏನು ಪ್ರಾಬ್ಲಮ್ ಆಗೈತೆ, ನಿಮ್ಮ ಓಣ್ಯಾಗ ಏನಿಲ್ಲ, ನಿಮ್ಮ ಓಣಿ ಸಮಸ್ಯೆ ಏನು? ನಮಗೆ ನೀರು ಬಿಟ್ಟಿದ್ರೆ ನೀರಿನ ಸಮಸ್ಯೆಪ್ಪ, ನಮಗೆ ಬದಲಿ ಏನಿಲ್ಲ. ನಾವು ಬಂದದ್ದು ನೀರಿನ ಸಲಾಗಿ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.